ನಮಸ್ಕಾರ ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ಸಿಎಂ ಡಿ ಕೆ ಶಿವಕುಮಾರ್ ಅವರ 34 ಸಚಿವರು ಅಂದರೆ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಹಿಡಿದ್ರೆ 34 ಸಚಿವರ ಒಂದು ತಂಡ ಈಗ ಸಿದ್ಧವಾಗಿದೆ. ಇವತ್ತು 20 ನೂತನ ಸಚಿವರು ಕೂಡ ಇವತ್ತು ಸಂಜೆ ರಾಜಭವನದಲ್ಲಿ ಲೋಕಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಈ 20 ಸಚಿವರಿಗೆ ಯಾಕೆ ಒಂದು ಸಚಿವ ಸ್ಥಾನ ಕೊಡಲಾಗಿದೆ, ಜಾತಿವಾರು ಹೇಗಿದೆ, ಜಿಲ್ಲಾವಾರು ಪ್ರಾತಿನಿಧ್ಯವನ್ನ ಯಾವ ರೀತಿ ಅಳೆದು ತೂಗಿ ಹೈಕಮಾಂಡ್ ನೀಡಿದೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ಗರಿಗೆದರಿದೆ. ಕೆಲವೊಂದಿಷ್ಟು ಹಿರಿಯ ಸಚಿವರಿಗೆ, ಹಿರಿಯ ಶಾಸಕರಿಗೆ ಅವಕಾಶ ಕೊಡಲಿಲ್ಲ ಎನ್ನುವಂಥ ಚರ್ಚೆಗಳು ಕೂಡ ಈಗಾಗಲೇ ಭುಗಿಲೇಳ್ತಾ ಇದೆ. ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಿರತಕ್ಕಂತಹ ಅನೇಕ ಹಿರಿಯ ಶಾಸಕರು ಎಚ್ ಕೆ ಪಾಟೀಲ್ ಅವರು, ದಿನೇಶ್ ಗುಂಡೂರಾವ್ ಅವರು, ಕೆ ವೆಂಕಟೇಶ್ ಅವರು, ಡಾಕ್ಟರ್ ಎಚ್ ಸಿ ಮಹದೇವಪ್ಪರಂತಹ ಹಿರಿಯ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಸ್ಥಾನ ಸಿಕ್ಕಿಲ್ಲ. ಈಗಾಗಲೇ ಚರ್ಚೆಗಳು ಕೂಡ ಗರಿಗೆದರಿವೆ. ಹೊಸ ಮುಖಗಳು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಬಂದಿವೆ. ಹಾಗಾದ್ರೆ ಯಾವ ರೀತಿ ಪ್ರಾತಿನಿಧ್ಯವನ್ನ ಕೊಡಲಾಗಿದೆ ಎನ್ನುವಂತಹ ಒಂದು ಬ್ರೀಫ್ ಆಗಿ ಒಂದು ಲಿಸ್ಟ್ ಅನ್ನ ನೋಡ್ಕೊಂಡು ಬರೋಣ. ಮೊದಲಿಗೆ ನರೇಂದ್ರ ಸ್ವಾಮಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ನರೇಂದ್ರ ಸ್ವಾಮಿ ಅವರು ಎಡಗೈ ದಲಿತ ಕೋಟಾದಲ್ಲಿ ಬರ್ತಾರೆ ಮತ್ತು ಮಂಡ್ಯ ಭಾಗದಲ್ಲಿ ತಮ್ಮದೇ ಆಗಿರತಕ್ಕಂಥ ವರ್ಚಸ್ಸನ್ನು ಹೊಂದಿರುವಂತವರು ಮತ್ತು ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರುವ ಕಾರಣದಿಂದಾಗಿ ಕಾಡಿಬೇಡಿ ಇವತ್ತು ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಸಿದ್ದರಾಮಯ್ಯನವರಿಗೆ ಬೆನ್ನು ಬಿದ್ದು ಇವತ್ತು ತಮ್ಮ ಸ್ಥಾನವನ್ನ ಪಡೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಶಿವರಾಜ್ ತಂಗಡಿಗೆ ಅವರು ಕನಕಗಿರಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರ, ಕೊಪ್ಪಳ ಜಿಲ್ಲೆಯಿಂದ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಶಿವರಾಜ್ ತಂಗಡಿಗೆ ಅವರು ಮತ್ತು ಹಿಂದುಳಿದ ನಾಯಕರು ಕೂಡ ಹೌದು. ಮತ್ತು ಸಿದ್ದರಾಮಯ್ಯನವರಿಗೆ ಕಷ್ಟ ಅಂತ ಬಂದಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಗಟ್ಟಿಯಾಗಿ ನಿಂತುಕೊಂಡಿರ್ತಕ್ಕಂಥವರು ಶಿವರಾಜ್ ತಂಗಡಿಗೆ ಅವರು, ಹಿಂದುಳಿದ ನಾಯಕ. ಹಾಗಾಗಿ ಶಿವರಾಜ್ ತಂಗಡಿಗೆ ಅವರಿಗೆ ಮತ್ತೆ ಮನೆಯನ್ನ ಹಾಕಲಾಗಿದೆ. ಇನ್ನು ರುದ್ರಪ್ಪ ಲಮಾಣಿ ಅವರು ಹಿಂದೆನೇ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಯಾಕಂತಂದ್ರೆ ಲಂಬಾಣಿ ಸಮುದಾಯದ ಏಕೈಕ ಶಾಸಕರು ರುದ್ರಪ್ಪ ಲಮಾಣಿ ಅವರು. ಆದರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಆದರೆ ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಮಾಡಲಾಗಿತ್ತು. ಮತ್ತೆ ಮುಂದಿನ ಬಾರಿ ಅವರಿಗೆ ಸಚಿವ ಸ್ಥಾನದ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಆ ಮೂಲಕವಾಗಿ ರುದ್ರಪ್ಪ ಲಮಾಣಿ ಅವರಿಗೆ ಹಾವೇರಿ ಜಿಲ್ಲೆಯ ಕೋಟಾದಿಂದ ಲಂಬಾಣಿ ಸಮುದಾಯದಿಂದ ಅವರಿಗೆ ಮಂತ್ರಿ ಸ್ಥಾನ ಒಲಿದು ಬಂದಿದೆ ಅಂತ ಹೇಳ್ಬೋದು. ಇನ್ನು ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಸಚಿವರಾಗಿದ್ದರು. ಆದರೆ ವಾಲ್ಮೀಕಿ ಹಗರಣದಿಂದ ರಾಜೀನಾಮೆಯನ್ನು ಕೊಟ್ಟಿದ್ರು ಮತ್ತು ಬಳ್ಳಾರಿ ಭಾಗದಲ್ಲಿ ಸ್ವೀಪ್ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಬಿಜೆಪಿಯ ಶ್ರೀರಾಮುಲು ಜನಾರ್ದನ್ ರೆಡ್ಡಿಯನ್ನು ಎದುರಿಸಬೇಕಂತಂದ್ರೆ ಒಬ್ಬ ಗಟ್ಟಿಯಾಗಿರ್ತಕ್ಕಂತಹ ನಾಯಕ ಬೇಕು. ಹಾಗಾಗಿ ನಾಗೇಂದ್ರ ಅವರ ಹೆಸರು ಕೂಡ ಕೇಳಿ ಬಂದಿತ್ತು, ಕಂಪ್ಲಿ ಗಣೇಶ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆದರೆ ನಾಗೇಂದ್ರ ಅವರಿಗೆ 4 ಬಾರಿ ಶಾಸಕರಾಗಿರುವಂತಹ ನಾಗೇಂದ್ರ ಅವರಿಗೆ ಮತ್ತೆ ಅವಕಾಶ ಮಾಡಿಕೊಡಲಾಗಿದೆ ಡಿ ಕೆ ಕ್ಯಾಬಿನೆಟ್ನಲ್ಲಿ. ಇನ್ನು ಟಿ ಕೆ ರಘುಮೂರ್ತಿ ಅವರು, ಇವರು ಕೂಡ ಮೊದಲ ಬಾರಿ ಶಾಸಕರಾಗಿರ್ತಕ್ಕಂಥವ್ರು, 3 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಇವರು ದಲಿತ ಕೋಟಾದಲ್ಲಿ ಹಿಂದುಳಿದ ನಾಯಕರಾಗಿ ಆ ಭಾಗದಲ್ಲಿ ಗುರುತಿಸಿಕೊಂಡಂಥವರು ರಘುಮೂರ್ತಿ ಅವರು. ಹಾಗಾಗಿ ಮತ್ತು ವಾಲ್ಮೀಕಿ ಸಮುದಾಯದ ಕೆಲವೊಂದಿಷ್ಟು ಮತಗಳನ್ನು ಸೆಳೆಯಬಲ್ಲ, ಆ ಭಾಗದಲ್ಲಿ ಅತಿ ಹೆಚ್ಚು ಹಿಂದುಳಿದ ಮತಗಳು ಹೆಚ್ಚುಳಿದ ಕಾರಣದಿಂದಾಗಿ ಆ ಭಾಗದಲ್ಲಿ ಒಂದಿಷ್ಟು ಬಿಜೆಪಿ ಶಕ್ತಿ ಪ್ರದರ್ಶನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಭಾಗದ ಒಂದು ನಾಯಕರನ್ನ ಮನೆ ಹಾಕುವ ಮೂಲಕವಾಗಿ ಹಿಂದುಳಿದ ಮತಗಳನ್ನು ಸೆಳೆಯುವಂತಹ ಒಂದು ಚಾಣಾಕ್ಷತೆಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಜಮೀರ್ ಅಹ್ಮದ್ ಖಾನ್ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗಲ್ಲ ಎನ್ನುವಂತಹ ಚರ್ಚೆಗಳು ಕೂಡ ಕೇಳಿ ಬಂದಿದ್ದು. ದಾವಣಗೆರೆ ಉಪಚುನಾವಣೆ ಆದಂತಹ ಸಂದರ್ಭದಲ್ಲಿ ಒಂದು ಆಡಿಯೋ ದೊಡ್ಡ ಮಟ್ಟದ ಸದ್ದನ ಮಾಡಿತ್ತು. ಅವರ ಪಕ್ಷದ ನಾಯಕರೇ ಮುನಿಸಿಕೊಂಡಿದ್ರು, ಸ್ವತಃ ಸಿದ್ದರಾಮಯ್ಯನವರು ಕೂಡ ಬೇಸರಗೊಂಡಿದ್ರು. ಹಾಗಾಗಿ ಎಲ್ಲೋ ಈ ಬಾರಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗಲ್ಲ ಎನ್ನುವಂಥದ್ದು ಕೇಳಿ ಬಂದಿತ್ತು. ತನ್ವೀರ್ ಸೇಠ್ ಅವರು 5 ಬಾರಿ ಶಾಸಕರು, ಮೈಸೂರಿನ ನರಸಿಂಹರಾಜಪುರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರಿಗೆ ಈ ಬಾರಿ ಮಂತ್ರಿಗಿರಿ ಒಲಿಯುತ್ತೆ ಎನ್ನುವಂತಹ ಚರ್ಚೆಗಳು ಕೂಡ ಕೇಳಿ ಬಂದಿತ್ತು. ನಾನು ಈಗ ಮುಂಚಿತವಾಗಿ ಕೂಡ ತನ್ವೀರ್ ಸೇಠ್ ಅವರ ಮಾಧ್ಯಮ ಹೇಳಿಕೆಯನ್ನು ನೋಡ್ತಾ ಇದ್ದೆ. ಅವರು ಕೂಡ ಬೇಸರಗೊಂಡಿದ್ದಾರೆ. ಇದೊಂದು ನಿರಾಶಾದಾಯಕವಾಗಿರ್ತಕ್ಕಂಥ ಕ್ಯಾಬಿನೆಟ್ ಎನ್ನುವಂಥ ಮಾತನ್ನು ಕೂಡ ತನ್ವೀರ್ ಸೇಠ್ ಅವರು ಹೇಳಿದ್ದಾರೆ. ಆದರೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮತ್ತೆ ಮಂತ್ರಿ ಸ್ಥಾನ ಒಲಿದಿದೆ ಅಂತಂದ್ರೆ ಅವರ ಹಿಂದೆ ಇರತಕ್ಕಂಥ ಆ ಸಮುದಾಯದ ನಾಯಕನನ್ನ ಉಳಿಸಿಕೊಳ್ಳುವ ಕಾರಣದಿಂದಾಗಿ ಮತ್ತು ರಾಜ್ಯಾದ್ಯಂತ ಒಂದು ಫೇಸ್ ಇರುವಂತಹ ನಾಯಕ ಜಮೀರ್ ಅಹ್ಮದ್ ಖಾನ್ ಅವರು. ಹಾಗಾಗಿ ಮತ್ತೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ಒಲಿದಿದೆ ಅಂತ ಹೇಳ್ಬೋದು. ಮತ್ತೊಂದು ರಿಜ್ವಾನ್ ಅರ್ಷದ್ ಅವರು ಯಂಗ್ ಅಂಡ್ ಎನರ್ಜೆಟಿಕ್ ಡೈನಾಮಿಕ್ ಲೀಡರ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. 2 ಬಾರಿ ಶಾಸಕರಾಗಿದ್ದಾರೆ. ಬೆಂಗಳೂರಿನ ಪ್ರಾತಿನಿಧ್ಯ ಕೊಡುವಂತ ಕಾರಣದಿಂದಾಗಿ ರಿಜ್ವಾನ್ ಅರ್ಷದ್ ಅವರಿಗೆ ಕೂಡ ಮತ್ತೆ ಸ್ಥಾನ ಸಿಕ್ಕಿದೆ ಮುಸ್ಲಿಂ ಕೋಟಾದಲ್ಲಿ. ಇನ್ನು ಸಂತೋಷ್ ಲಾಡ್ ಅವರು ಮರಾಠದಲ್ಲಿ ಹಾನಗಲ್ ಶಾಸಕರಾಗಿರತಕ್ಕಂಥ ಶ್ರೀನಿವಾಸ್ ಮಾಣಿಯವರ ಹೆಸರು ಕೂಡ ತುಂಬಾ ಓಟದಲ್ಲಿ ಇತ್ತು. ಆದರೆ ಸಿದ್ದರಾಮಯ್ಯನವರಿಗೆ ಆಪ್ತರು ಸಂತೋಷ್ ಲಾಡ್ ಅವರು
ಮತ್ತು ದೆಹಲಿ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಸಮಸ್ಯೆಗಳಂತ ಒಂದರ್ಥದಲ್ಲಿ ರಾಜ್ಯ ಮಟ್ಟದ ಪ್ರತಿನಿಧಿಯಾಗಿ ಸಚಿವರಾಗಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡು ಮತ್ತು ಮೋದಿಯ ಒಂದು ಸರ್ಕಾರವನ್ನ ಕೇಂದ್ರ ಸರ್ಕಾರವನ್ನ ಅಂಕಿಅಂಶಗಳ ಮೂಲಕವಾಗಿ ಇವತ್ತು ಅವರ ಹಿನ್ನಡೆಯನ್ನ ಬಿಚ್ಚಿಡುವಂತ ಕೆಲಸವನ್ನ ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ರು ಮತ್ತು ಸಿದ್ದರಾಮಯ್ಯನವರು ಕೂಡ ತುಂಬಾ ಅತ್ಯಾಪ್ತರು. ಹಾಗಾಗಿ ಸಂತೋಷ್ ಲಾಡ್ ಅವರಿಗೆ ಧಾರವಾಡದ ಕಲಘಟಗಿ ಶಾಸಕರಾಗಿರುವಂತಹ ಸಂತೋಷ್ ಲಾಡ್ ಅವರಿಗೆ ಮರಾಠ ಸಮುದಾಯದಿಂದ ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿರುವ ಕಾರಣದಿಂದಾಗಿ ಮತ್ತು ಒಬ್ಬ ಯುವ ನಾಯಕರಾಗಿರುವ ಕಾರಣದಿಂದಾಗಿ ಮತ್ತೆ ಸಚಿವ ಸ್ಥಾನ ಒಲಿದಿದೆ ಅಂತ ಹೇಳ್ಬೋದು. ಇನ್ನು ಮತ್ತೊಬ್ರು ಮಧು ಬಂಗಾರಪ್ಪನವರು ಶಿವಮೊಗ್ಗದ ಭಾಗದಿಂದ ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಎನ್ನುವಂಥ ಚರ್ಚೆಗಳು ಕೂಡ ಇದ್ದು, ಸಾಗರ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲ್ ಕೃಷ್ಣ ಅವರ ಹೆಸರಿತ್ತು ಮತ್ತು ಮತ್ತೊಬ್ಬ ಹಿರಿಯ ಲಿಂಗಾಯತ ನಾಯಕರು ಮತ್ತು ಹಿರಿಯ ಶಾಸಕರಾಗಿರುವಂತಹ ಬಿಕೆ ಸಂಗಮೇಶ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆದರೆ ಈಡಿಗ ಸಮುದಾಯದಿಂದ ಒಂದು ಪ್ರಾತಿನಿಧ್ಯ ಕೊಡಬೇಕು ಎನ್ನುವಂತಹ ಕಾರಣದಿಂದಾಗಿ ಮಧು ಬಂಗಾರಪ್ಪನವರಿಗೆ ಮತ್ತೆ ಸಚಿವ ಸ್ಥಾನ ಒಲಿದಿದೆ ಅಂತ ಹೇಳ್ಬೋದು. ಮತ್ತೊಂದು ಸ್ಥಾನ ಸಿ ಪುಟ್ಟರಂಗ ಶೆಟ್ಟಿ ಅವರು. ಚಾಮರಾಜನಗರಕ್ಕೆ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿಲ್ಲ ಎನ್ನುವಂಥ ಕೂಗಿತ್ತು ಮತ್ತು ತುಂಬಾ ನಿಷ್ಠೆಯನ್ನು ಹೊಂದಿದ್ರು ಸಿದ್ದರಾಮಯ್ಯನವರಿಗೆ ಸಿ ಪುಟ್ಟರಂಗ ಶೆಟ್ಟಿ ಅವರು. ಮತ್ತು ಉಪ್ಪಾರ ಸಮುದಾಯದ ಏಕೈಕ ಶಾಸಕರಾಗಿದ್ರು ಪುಟ್ಟರಂಗ ಶೆಟ್ಟಿ, ಹಿರಿಯ ನಾಯಕರು ಕೂಡ ಹೌದು. ಹಾಗಾಗಿ ಚಾಮರಾಜನಗರಕ್ಕೆ ಆ ಭಾಗಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು, ಉಪ್ಪಾರ ಸಮುದಾಯಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಎನ್ನುವಂಥ ಕಾರಣದಿಂದಾಗಿ ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಈಗ ಕ್ಯಾಬಿನೆಟ್ ಅಲ್ಲಿ ದೊರೆತಿರುವಂಥದ್ದು. ಇನ್ನು ಮಂಕಾಳ್ ವೈದ್ಯ, ಯಾಕೋ ಮಂಕಾಳ್ ವೈದ್ಯ ಅವರ ಹೆಸರು ಅಷ್ಟು ಮುನ್ನೆಲೆಯಲ್ಲಿರಲಿಲ್ಲ. ಹಿರಿಯ ಶಾಸಕರಾಗಿರುವಂತಹ ಆರ್ ವಿ ದೇಶಪಾಂಡೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಎನ್ನುವಂಥ ಚರ್ಚೆಗಳು ಕೂಡ ಕೇಳಿ ಬಂದಿತ್ತು. ಆದರೆ ಮತ್ತೊಬ್ಬ ನಾಯಕರು ಯುವಕರಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅವಕಾಶವನ್ನು ಮಾಡಿಕೊಡ್ಬೇಕು ಎನ್ನುವಂಥ ಕಾರಣದಿಂದಾಗಿ ಎಡಗೈ ದಲಿತಕ್ಕೆ ಮತ್ತೊಂದು ಅವಕಾಶವನ್ನು ಮಾಡಿಕೊಡುವ ಕಾರಣದಿಂದಾಗಿ ಉತ್ತರ ಕನ್ನಡ ಭಾಗದಲ್ಲಿ ಬಿಜೆಪಿ ಹೆಚ್ಚು ಪ್ರಾತಿನಿಧ್ಯ ಹೊಂದಂಥ ಸಂದರ್ಭದಲ್ಲಿ ಗಟ್ಟಿಯಾಗಿ ಬೇರೂರಬಲ್ಲದು ಎನ್ನುವಂಥ ಕಾರಣದಿಂದಾಗಿ ಅಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಮಗೆ ಅವಕಾಶ ಲಾಭ ಆಗಬಹುದು ಎನ್ನುವಂಥ ಕಾರಣದಿಂದಾಗಿ ಮಂಕಾಳ್ ವೈದ್ಯ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಅಜಯ್ ಸಿಂಗ್ ಅವರು ಹೇಳಿ ಕೇಳಿ ಕಲಬುರಗಿಯ ಜಿಲ್ಲೆಯ ಜೀವರ್ಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಜಯ್ ಸಿಂಗ್ ಅವರಿಗೆ ಹಿಂದೆನೆ ಅವಕಾಶ ಸಿಗಬೇಕಾಗಿತ್ತು. ಅವರು ಕೂಡ ಪ್ರಿಯಾಂಕಾ ಖರ್ಗೆ ಅವರ ಸಮಕಾಲೀನದಲ್ಲಿ ಬಂದಿರತಕ್ಕಂಥವ್ರು. ಹಿಂದೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಾಗ ಧರ್ಮಸಿಂಗ್ ಅವರ ಪುತ್ರನಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರಿಗೆ ಮಂತ್ರಿ ಸ್ಥಾನ ಯಾಕೆ ಸಿಗಲಿಲ್ಲ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಮಟ್ಟದಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಾಗ ಅವರ ಪುತ್ರನಿಗೆ ಸಚಿವ ಸ್ಥಾನ ಸಿಕ್ತು, ಧರ್ಮಸಿಂಗ ಪುತ್ರ ಅವರಿಗೆ ಅಜಯ್ ಸಿಂಗ್ಗೆ ಅವಕಾಶ ಸಿಗಲಿಲ್ಲ ಎನ್ನುವಂಥ ಚರ್ಚೆಗಳು ಕೂಡ ಕೇಳಿ ಬಂದಿದ್ದು. ಮತ್ತು ಯುವ ನಾಯಕರಾಗಿ ಗುರುತಿಸಿಕೊಂಡಂತವರು ಅಜಯ್ ಸಿಂಗ್ ಅವರು ರಜಪೂತ ಸಮುದಾಯದಲ್ಲಿ ಬರ್ತಾರೆ, ಒಬ್ಬ ಯುವ ನಾಯಕರು. ಹಾಗಾಗಿ ಅವರಿಗೆ ಕೂಡ ಕಲಬುರಗಿ ಭಾಗದಲ್ಲಿ ಮತ್ತೊಂದಿಷ್ಟು ಮತಗಳನ್ನು ಭದ್ರವಾಗಿಟ್ಟುಕೊಳ್ಳಲು ಅಜಯ್ ಸಿಂಗ್ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತ ಹೇಳ್ಬೋದು. ಇನ್ನು ಚಲುವರಾಯಸ್ವಾಮಿ ಇವ್ರದ್ದು ಕೂಡ ತುಂಬಾ ತೂಗು ಉಯ್ಯಾಲೆಯಲ್ಲಿತ್ತು, ಸಿಗುತ್ತೋ ಸಿಗಲ್ಲೋ ಎನ್ನುವಂಥದ್ದು. ಒಕ್ಕಲಿಗ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಮಂಡ್ಯ ಭಾಗದಲ್ಲಿ ನಾಗಮಂಗಲದ ಕ್ಷೇತ್ರದ ಶಾಸಕರು ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇಬ್ರು ಕೂಡ ಬೇಕಾಗಿರುವಂಥವರು. ಒಕ್ಕಲಿಗ ಕೋಟಾದಲ್ಲಿ ಮತ್ತೊಂದು ಅವಕಾಶವನ್ನು ಕೊಡು ಭಾಗದಲ್ಲಿ ಅಂದ್ರೆ ಓಲ್ಡ್ ಮೈಸೂರು ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಈ ಕುಮಾರಸ್ವಾಮಿ ಮತ್ತು ಒಕ್ಕಲಿಗ ಬೆಲ್ಟ್ ಅನ್ನ ಸ್ವಲ್ಪ ಒಂದಿಷ್ಟು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವ ಕಾರಣದಿಂದಾಗಿ ಚಲುವರಾಯಸ್ವಾಮಿ ಅವರಿಗೆ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮತ್ತೊಂದು ಕೆ ಶಿವಲಿಂಗೇಗೌಡರು ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಆಫರ್ ಅನ್ನು ಕೊಡಲಾಗಿತ್ತು, ನಿಮಗೆ ಮಂತ್ರಿ ಮಾಡ್ತೇವೆ ಅಂತ ಹೇಳಿ. ಮತ್ತು ಒಕ್ಕಲಿಗ ನಾಯಕರು ಹಿರಿಯರು ಸದನದಲ್ಲಿ ಕೂಡ ಗಟ್ಟಿಯಾಗಿ ನಿಲುವನ್ನು ತೆಗೆದುಕೊಳ್ತಾರೆ ಮತ್ತು ಹಾಸನ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಎನ್ನುವಂತ ಚರ್ಚೆಗಳು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಕೆ ಶಿವಲಿಂಗೇಗೌಡರು ಇವತ್ತು ಸರ್ಕಸ್ ಅನ್ನು ಮಾಡಿ ಮಂತ್ರಿಗಿರಿಗೆ ಜೈ ಎಂದಿದ್ದಾರೆ. ಇನ್ನು ಎಚ್ ಸಿ ಬಾಲಕೃಷ್ಣ ಮಾಗಡಿ ಶಾಸಕರು ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾ ಅತ್ಯಾಪ್ತರು ಕೂಡ ಹೌದು, 5 ಬಾರಿ ಶಾಸಕರು ಕೂಡ ಹೌದು. ಮತ್ತು ಬಿಡದಿ ಹೋರಾಟ ಆಗಿರುವುದು ಮತ್ತೊಂದಾಗಿರ್ಬೋದು, ಕುಮಾರಸ್ವಾಮಿ ವಿರುದ್ಧ ಮತ್ತು ಜೆಡಿಎಸ್ ವಿರುದ್ಧ ತುಂಬಾ ಗಟ್ಟಿಯಾಗಿ ಮಾತನಾಡುವಂತಹ ಬಾಲಕೃಷ್ಣ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತ ಆಗಿರುವ ಕಾರಣದಿಂದಾಗಿ ಮಾಗಡಿ ಬಾಲಕೃಷ್ಣ ಅವರು ಸಚಿವರಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಗಾಯತ್ರಿ ಶಾಂತಗೌಡ ಅವರಿಗೆ ಒಂದು ಲಕ್ ಅಂತ ಹೇಳ್ಬೋದು. ಯಾಕಂದ್ರೆ ಮಹಿಳಾ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಓಡ್ತಾ ಇತ್ತು, ಉಮಾಶ್ರೀ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಚಿಕ್ಕಮಗಳೂರಿನ ಭಾಗಕ್ಕೆ ಹೋದ್ರೆ ನೈನಾ ಮೋಟಮ್ಮ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಆರತಿ ಕೃಷ್ಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಗಾಯತ್ರಿ ಶಾಂತೇಗೌಡರು ನೋಡ್ರಿ, ಮಣಿ ಎಂ ಕೆ ಪ್ರಾಣೇಶ್ ಅವರು ಉಪಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಅವರ ಸಭಾಪತಿ ಸ್ಥಾನ ಅಂದ್ರೆ ಅವರ ಪರಿಷತ್ ಸ್ಥಾನ ಹಿನ್ನಡೆಯಾದಂತ ಸಂದರ್ಭದಲ್ಲಿ ಗಾಯತ್ರಿ ಶಾಂತೇಗೌಡ ಅವರು 9 ಮತಗಳ ಅಂತರದಿಂದ ಗೆದ್ದಿದ್ರು. ಇವತ್ತು 9 ಮತಗಳಿಂದ ಗೆದ್ದಿರ್ತಕ್ಕಂತಹ ಗಾಯತ್ರಿ ಶಾಂತೇಗೌಡ ಅವರಿಗೆ
ಅವರಿಗೆ ಇವತ್ತು ಮಂತ್ರಿ ಸ್ಥಾನ ಒಲಿದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಚಿಕ್ಕಮಗಳೂರಿನ ಭಾಗಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು. ಯಾಕಂತಂದ್ರೆ ಅಲ್ಲಿ ಸ್ವೀಪ್ ಮಾಡಿರುವಂತದ್ದು ಕಾಂಗ್ರೆಸ್ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆಯನ್ನ ಬೀರಿದೆ. ಹಾಗಾಗಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಗಟ್ಟಿಯಾಗಿರ್ತಕ್ಕಂಥ ಬೇರೂರ ಬಲದು ಎಂಬ ಕಾರಣದಿಂದಾಗಿ ಆ ಭಾಗಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಎನ್ನುವಂತ ಕಾರಣದಿಂದಾಗಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜೇಗೌಡರ ಇದ್ರು, ಆರ್ತಿ ಕೃಷ್ಣ ಅವರಿದ್ರು. ಹೀಗೆ ಅವರನ್ನೆಲ್ಲರನ್ನು ಕೂಡ ಬಿಟ್ಟು ಇವತ್ತು ಗಾಯತ್ರಿ ಶಾಂತೇಗೌಡ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳ್ಬೋದು. ಇನ್ನು ಬಸವರಾಜ ರಾಯರೆಡ್ಡಿ ಅವರು, ಇವರು ಕೂಡ ಸಿದ್ದರಾಮಯ್ಯನವರಿಗೆ ತುಂಬಾ ಆಪ್ತರು ಮತ್ತು ಹಿಂದಿನ ಸಚಿವರಾಗಬೇಕಿತ್ತು, ತುಂಬಾ ಸೀನಿಯರ್ ಲೀಡರ್ ಮತ್ತು ಕೊಪ್ಪಳ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಇಟ್ಟುಕೊಂಡಿದ್ದಾರೆ ಮತ್ತು ಸಮುದಾಯ ರೆಡ್ಡಿ ಲಿಂಗಾಯತ ಸಮುದಾಯ ಕೂಡ ಇರುವಂತದ್ದು. ಹಾಗಾಗಿ ಕೊಪ್ಪಳ ಜಿಲ್ಲೆಗೆ ಈ ಬಾರಿ 2 ಅವಕಾಶವನ್ನ ಮಾಡಿಕೊಡಲಾಗಿದೆ. ರಾಯರೆಡ್ಡಿ ಸಿದ್ದರಾಮಯ್ಯನವರು ಆರ್ಥಿಕ ಸಲಹೆಗಾರರು ಕೂಡ ಆಗಿದ್ರು. ಏನೇ ಸಿದ್ದರಾಮಯ್ಯನಿಗೆ ಆಪತ್ತು ಬಂದಂತ ಸಂದರ್ಭದಲ್ಲಿ ಬೆನ್ನಿಗೆ ನಿಲ್ತಾ ಇದ್ರು. ಹಾಗಾಗಿ ಸಿದ್ದರಾಮಯ್ಯನವರು ಮತ್ತೆ ರಾಯರೆಡ್ಡಿ ಅವರನ್ನ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಸೇರಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಹೆಸರು ವಿಜಯಾನಂದ ಕಾಶ್ಯಪ್ಪನವರವರು. ವಿಜಯಾನಂದ ಕಾಶ್ಯಪ್ಪನವರವರು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರು, 2ನೇ ಬಾರಿ ಶಾಸಕರು. ಹಿಂದೆ ಅವ್ರ ತಂದೆ ಕೂಡ SR ಕಾಶ್ಯಪ್ಪನವರವರು ಕೂಡ ಮಂತ್ರಿಯಾಗಿ ಕೆಲಸವನ್ನ ಮಾಡಿದ್ರು. ಅವ್ರ ತಾಯಿಯು ಕೂಡ ಶಾಸಕಿಯಾಗಿ ಕೆಲಸವನ್ನ ಮಾಡಿದ್ರು. ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕ, ಪಂಚಮಸಾಲಿ ಸಮುದಾಯದ ಹೋರಾಟ ಅಂತ ಬಂದಂತ ಸಂದರ್ಭದಲ್ಲಿ ಮುನ್ನೆಲೆಯಾಗಿ ನಿಂತ್ಕೊಳ್ತಾ ಇದ್ರು. ಹಾಗಾಗಿ ವಿಜಯಾನಂದ ಕಾಶ್ಯಪ್ಪನವರವರಿಗೆ ಬಾಗಲಕೋಟೆ ಜಿಲ್ಲೆಯಿಂದ ಸಿಕ್ಕಿದೆ. ಈಗ ಪಂಚಮಸಾಲಿ ಸಮುದಾಯದಿಂದ ನೋಡ್ತಾ ಹೋದ್ರೆ ಅಪ್ಪಾಜಿ ನಾಡಗೌಡರು ಇದ್ರು, ಮುದ್ದೇಬೇಳೆ ಶಾಸಕರು. ವಿಜಯಪುರ ಜಿಲ್ಲೆ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಶವಂತರಾಯಗೌಡ ಪಾಟೀಲ್ ಇದ್ರು. ಬೆಳಗಾವಿ ವಿಧಾನಸಭಾ ಕ್ಷೇತ್ರದ ಬೆಳಗಾವಿ ಗ್ರಾಮಾಂತರದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ರು. ಹಾಗಾಗಿ ಪಂಚಮಸಾಲಿ ಕೋಟಾದಿಂದ ಇವರನ್ನ ಸರಿಸಿ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು, ಯುವಕರನ್ನ ಮುನ್ನೆಲೆಗೆ ಬಿಡಬೇಕು ಎನ್ನುವ ಕಾರಣದಿಂದಾಗಿ ಗಟ್ಟಿಯಾಗಿ ನಿಲುವನ್ನ ತೆಗೆದುಕೊಳ್ಳುವಂತಹ ಯುವ ನಾಯಕರಾಗಿರುವಂತಹ ವಿಜಯಾನಂದ ಕಾಶ್ಯಪ್ಪನವರವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಯಾಕಂದ್ರೆ ವಿಜಯಾನಂದ ಕಾಶ್ಯಪ್ಪನವರವರಿಗೂ ಸಿದ್ದರಾಮಯ್ಯನವರಿಗೂ ಆಪ್ತರಿದ್ರು, ಈತ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಆಪ್ತರಿದ್ರು. ಅದೇ ಸಮುದಾಯ ಜಿಲ್ಲಾವಾರು ಪ್ರಾತಿನಿಧ್ಯ ನೋಡಿ ಇವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂತ ಹೇಳ್ಬೋದು. ಇನ್ನು ಲಕ್ಷ್ಮಣ್ ಸವದಿ ಹಿಂದೆ ಬಿಜೆಪಿ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಸೂತ್ರ ಉಪ ಮುಖ್ಯಮಂತ್ರಿಯಾಗಿದ್ದು ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಅಶೋಕ್ ಪಟ್ಟಣ್ ಅವರ ಹೆಸರಿತ್ತು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಇತ್ತು ಮತ್ತು ಸತೀಶ್ ಜಾರಕಿಹೊಳಿ ಕುಟುಂಬ ಸ್ವತಃ ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿಗಿರಿ ಕೊಡಬಾರದು ಎನ್ನುವಂತಹ ವಾದವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ, ಕಾಂಗ್ರೆಸ್ ನಾಯಕರ ಮುಂದೆ ಇಟ್ಟಿತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮಾತು ಕೊಟ್ಟಿದ್ರು. ಅವರಿಗೆ ಬಿಜೆಪಿ ಟಿಕೆಟ್ ಕೊಡದೇ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಕರೆ ತಂದು ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡು ಬಂದಿದ್ರು. ಮತ್ತು ಲಕ್ಷ್ಮಣ್ ಸವದಿ ಅವರು ಉತ್ತರ ಕರ್ನಾಟಕ ಭಾಗದ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹಿಡಿತವನ್ನ ಇಟ್ಕೊಂಡಿದ್ದಾರೆ. ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಕೂಡ ಹೌದು. ಮುಂದೆ ಆ ಭಾಗದಲ್ಲಿ ಬಿಜೆಪಿಯನ್ನು ಎದುರಿಸಬೇಕಾದ್ರೆ ಒಂದು ಗಟ್ಟಿಯಾಗಿರ್ತಕ್ಕಂಥ ನಾಯಕತ್ವ ಬೇಕು ಉತ್ತರ ಕರ್ನಾಟಕ ಭಾಗದಲ್ಲಿ ಎನ್ನುವಂತ ಕಾರಣದಿಂದಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಮತ್ತೆ ಅವಕಾಶವನ್ನ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಇನ್ನು ಒಂದು ಆಶ್ಚರ್ಯ ಮತ್ತೊಂದು ಅಂತಂದ್ರೆ ಮಾಯಕೊಂಡ ಶಾಸಕ ಬಸವಂತಪ್ಪ ಅವರ ಹೆಸರು. ದಾವಣಗೆರೆಗೆ ಗಣಿಧನಿಗಳು ಎಂದೆನಿಸಿಕೊಂಡಿರ್ತಕ್ಕಂಥ ಶಿವಶಂಕರಪ್ಪನವರ ಕುಟುಂಬಕ್ಕೆ ಯಾವಾಗಲೂ ಒಂದು ಮಂತ್ರಿ ಸ್ಥಾನ ಇರ್ತಿತ್ತು. ಆದರೆ ಈ ಬಾರಿ ಶಿವಶಂಕರಪ್ಪನವರ ಕುಟುಂಬಕ್ಕೆ ಮಂತ್ರಿಗಿರಿ ಒಲಿದು ಬಂದಿಲ್ಲ. ದಾವಣಗೆರೆ ಜಿಲ್ಲೆಯಿಂದ ಮಾಯಕೊಂಡ ಶಾಸಕರಾಗಿರುವಂತಹ SC ಸಮುದಾಯಕ್ಕೆ ಸೇರಿರುವಂತಹ ಬಸವಂತಪ್ಪ ಅವರ ಹೆಸರು ಈ ಬಾರಿ ಸೇರ್ಪಡೆಯಾಗಿರುವಂಥದ್ದು ತುಂಬಾ ಆಶ್ಚರ್ಯಕರವಾಗಿರುವಂಥದ್ದು. ಇನ್ನು ರೋಣ ಶಾಸಕ GS ಪಾಟೀಲ್ ಅವರನ್ನ ಸ್ಪೀಕರ್ ಮಾಡಲಾಗ್ತಾ ಇದೆ ಮತ್ತು ಡೆಪ್ಯೂಟಿ ಸ್ಪೀಕರ್ ಆಗಿ ಕೊಡಗಿಗೆ ಪ್ರಾತಿನಿಧ್ಯ ಕೊಟ್ಟಂತ ಸಂದರ್ಭದಲ್ಲಿ AS ಪೊನ್ನಣ್ಣ ವಿರಾಜಪೇಟೆ ಶಾಸಕರು ಇವರು ಕೂಡ ಆಯ್ಕೆಯಾಗಿದ್ದಾರೆ. ಹೀಗೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಅಳೆದು ತೂಗಿ ಜಿಲ್ಲಾವಾರು ಪ್ರಾತಿನಿಧ್ಯ ನೋಡಿ, ಜಾತಿವಾರು ಸಮುದಾಯವನ್ನ ನೋಡಿ, ಯುವ ನಾಯಕತ್ವಕ್ಕೆ ಮನೆ ಹಾಕಿ ಹಿರಿಯರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಆಕ್ರೋಶ ಭುಗಿಲೇಳಬಹುದು, ಅನುಮಾನಗಳು ಕೂಡ ಬರ್ತಾವೆ. ಅವರಿಗೆ ಕೊಟ್ಟಿಲ್ಲ, ಇವರಿಗೆ ಕೊಡಬೇಕಿತ್ತು, ನಮಗೆ ಕೊಡಬೇಕಿತ್ತು, ಹಿರಿಯರಾಗಿದ್ದೀವಿ, ಜಿಲ್ಲಾವಾರು ಇನ್ನಷ್ಟು ಕಡೆಗಣನೆ ಮಾಡಿದ್ದಾರೆ ಎನ್ನುವಂಥ ಚರ್ಚೆಗಳು ಕೂಡ ಬರುತ್ತೆ. ಅದೇನನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ.